ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ಚರ್ಚೆ ಮಾಡೋದು ಅಂತ ನೋಡಿದಾಗ, ಇವತ್ತಿನ ವಿಡಿಯೋದಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತ ನಾನು ನೋಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ದು ಸಂವಿಧಾನ ಹೇಗೆ ರಚನೆ ಆಯಿತು ಅನ್ನೋದ್ರ ಮೂಲಕ ಮಹಾತ್ಮ ಗಾಂಧೀಜಿ ಬಗ್ಗೆ ತಿಳ್ಕೊಂಡ್ವಿ, MN ರಾಯ್ ಅವರ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಜೊತೆಗೆ ಅವರು ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಅಂದರೆ ಬ್ರಿಟಿಷ್ ಕಡೆಯಿಂದ ಭಾರತಕ್ಕೆ ಬಂದಂಥ ಮೊದಲ ಆಯೋಗ ಆಗಸ್ಟ್ ಕೊಡುಗೆ ಬಗ್ಗೆ ತಿಳ್ಕೊಂಡ್ವಿ, ಕ್ರಿಪ್ಸ್ ಆಯೋಗದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಒಂದು ಕ್ಯಾಬಿನೆಟ್ ಆಯೋಗದವರೆಗೂ ಕಂಪ್ಲೀಟಾಗಿ ತಿಳ್ಕೊಂಡಿದ್ವಿ. ನಾವು ಇವತ್ತು ಏನು ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂತಂದ್ರೆ, ಕ್ಯಾಬಿನೆಟ್ ಆಯೋಗದ ಮುಂದುವರೆದ ಭಾಗ. ಅಂದರೆ ಕ್ಯಾಬಿನೆಟ್ ಆಯೋಗ ಕೆಲವು ಶಿಫಾರಸುಗಳನ್ನು ನೀಡಿತ್ತಲ್ವಾ. ಅಂದರೆ ಸಂವಿಧಾನ ರಚನಾ ಸಭೆ ಆಯ್ಕೆಯಾಗುವ ಸದಸ್ಯರು ಪರೋಕ್ಷ ಮತದಾನದ ಮೂಲಕ ಆಯ್ಕೆ ಆಗ್ಬೇಕಂತ ಹೇಳಿದ್ರಲ್ವ, ಆ ರೀತಿ ಚುನಾವಣೆ ಕೂಡ ನಡೆಯುತ್ತಾ. ಮತ್ತು ಒಟ್ಟು ಎಷ್ಟು ಜನ ಆಯ್ಕೆ ಆಗ್ಬೇಕಂತ ಹೇಳಿದ್ರು ಲಾಸ್ಟ್ ವಿಡಿಯೋದಲ್ಲಿ 389 ಜನ ಆಯ್ಕೆ ಆಗ್ಬೇಕಂತ ಹೇಳಿದ್ರಲ್ಲ, ಅದೇ ರೀತಿ ಚುನಾವಣೆ ಕೂಡ ನಡೆಯುತ್ತೆ. ಸೊ ಆ ಒಂದು ಮುಂದುವರೆದ ಭಾಗ ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಚುನಾವಣೆ ಬಗ್ಗೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ಸಂವಿಧಾನ ರಚನಾ ಸಭೆಯ ಚುನಾವಣೆ ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನೋಡ್ತೀನಿ. ಬನ್ನಿ ಯಾವ ರೀತಿ ಇದೆ ಅಂತಂದು. ಸಂವಿಧಾನ ರಚನಾ ಸಭೆಯ ಚುನಾವಣೆಯಲ್ಲಿ ಸದಸ್ಯರ ಚುನಾವಣೆ ನಡೆಯುತ್ತಾ. ಯಾವಾಗಂದ್ರೆ 1946 ಜುಲೈನಲ್ಲಿ ನಡೀತಾ. ಮತ್ತು ಈ ಒಂದು ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ, ಒಟ್ಟು 389 ಜನ ಸದಸ್ಯರು ಆಯ್ಕೆ ಆದರು. ಅದರಲ್ಲಿ ಕಾಂಗ್ರೆಸ್ನಿಂದ 208 ಜನ ಆಯ್ಕೆ ಆದರು, ಮತ್ತು ಮುಸ್ಲಿಂ ಲೀಗ್ನಿಂದ ಒಟ್ಟು 73 ಜನ ಆಯ್ಕೆ ಆದರು. ಇತರರು 15 ಜನ ಆಯ್ಕೆ ಆದರು, ಮತ್ತು ದೇಶೀಯ ಸಂಸ್ಥಾನಗಳಿಂದ 93 ಜನ ಆಯ್ಕೆ ಆದರು. ಟೋಟಲಾಗಿ 389 ಜನ ಆಯ್ಕೆ ಆದರು ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸದ ಅಂದರೆ ಭಾಗಿಯಾಗದವರು ಯಾರು ಅಂತ ಇಂಪಾರ್ಟೆಂಟು ನಮಗೆ ಗೊತ್ತಿರಬೇಕಾಗುತ್ತಾ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಇಬ್ಬರು ವ್ಯಕ್ತಿಗಳು ಯಾರಂದ್ರೆ, ಮಹಾತ್ಮ ಗಾಂಧೀಜಿಯವರು ಕೂಡ ಭಾಗವಹಿಸಲಿಲ್ಲ, ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೂಡ ಭಾಗಿಯಾಗಿರಲಿಲ್ಲ. ಇವರಿಬ್ಬರು ಹೆಸರು ಕೂಡ ನಮಗೆ ಗೊತ್ತಿರಬೇಕು. ಇನ್ನು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 389 ಜನ ಸದಸ್ಯರು ಇದ್ರಲ್ವಾ. ಆ ದೇಶ ವಿಂಗಡಣೆ ಆದ ನಂತರ ಉಳಿದಂಥ ಸದಸ್ಯರು ಎಷ್ಟು ಅಂತ ಕೇಳ್ಬೋದು. ಅಂದರೆ ದೇಶ ವಿಂಗಡಣೆ ಆದ ನಂತರ ಸಂವಿಧಾನ ರಚನಾ ಸಭೆಯಲ್ಲಿ ಉಳಿದಿರುವ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ 299 ಜನ ಸದಸ್ಯರು ಉಳಿದುಕೊಳ್ತಾರೆ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ, ಸಂವಿಧಾನ ರಚನೆ ಆದ ನಂತರ ಸಭೆಗಳನ್ನು ನಡೆಸಲಾಗುತ್ತಾ. ಆವಾಗ ಮೊಟ್ಟ ಮೊದಲ ಸಭೆ ಬಗ್ಗೆ ಭಾಳ ಇಂಪಾರ್ಟೆಂಟು, ಎರಡನೇ ಸಭೆ ಕೂಡ ಇಂಪಾರ್ಟೆಂಟ್ ಐತಿ. ಅವೆರಡು ತಿಳ್ಕೊಂಡ್ರೆ ಸಾಕು, ಎಲ್ಲ ಸಭೆಗಳ ಬಗ್ಗೆ ತಿಳ್ಕೊಬೇಕಂತಿಲ್ಲ. ಇವೆರಡು ಸಭೆಗಳು ನಮ್ಗೆ ಇಂಪಾರ್ಟೆಂಟು. ಮೊದಲ ಸಂವಿಧಾನ ರಚನಾ ಸಭೆ ಯಾವಾಗ ನಡೀತು ಅಂದ್ರೆ, ಡಿಸೆಂಬರ್ 9 ಸೋಮವಾರದಂದು ನಡೀತು. ಬೆಳಗ್ಗೆ 11 ಗಂಟೆ ದೆಹಲಿಯ ಸೆಂಟ್ರಲ್ ಹಾಲಿನಲ್ಲಿ ಈ ಒಂದು ಸಭೆ ನಡೀತು. ಇದರಲ್ಲಿ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಯಾರು ಆಯ್ಕೆ ಆದರು ಅಂತ ಸಚ್ಚಿದಾನಂದ ಸಿನ್ಹಾ ಎಂಬುವರು ಆಯ್ಕೆ ಆದರು. ಆಮೇಲೆ ಈ ಒಂದು ಸಭೆಯಲ್ಲಿ ಇದ್ದಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ 211 ಜನ ಭಾಗವಹಿಸಿದರು. ಇನ್ನು ಎರಡನೇ ಸಭೆ ಯಾವಾಗ ನಡೀತು ಅಂತಂದ್ರೆ, 1946 ಡಿಸೆಂಬರ್ 11 ಅನಿಸುತ್ತೆ. ಡಿಸೆಂಬರ್ 11 ಬುಧವಾರರಂದು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಒಂದು ಸಭೆಯನ್ನು ಕೂರ್ತಾರೆ. ಇದರಲ್ಲಿ ಯಾರು ಕಾಯಂ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರಂದ್ರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕಾಯಂ ಅಧ್ಯಕ್ಷರಾಗ್ತಾರೆ. ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರು ಯಾರಂದ್ರೆ ನಾವು ಹೇಳ್ಬೇಕಾಗುತ್ತಾ, ರಾಜೇಂದ್ರ ಪ್ರಸಾದ್ ಅವರಂತ. ಇದರಲ್ಲಿ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರಂತ ಗೊತ್ತಿರಬೇಕಾಗುತ್ತಾ. ಯಾರಂದ್ರೆ HC ಮುಖರ್ಜಿ ಮತ್ತು TT ಕೃಷ್ಣಮಾಚಾರ್ಯ ಎಂಬುವರು ಏನಂದ್ರೆ ಇದರಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಮತ್ತು ಸಂವಿಧಾನ ರಚನಾ ಸಭೆಯ ಕಾನೂನು ಸಲಹೆಗಾರರಾಗಿ ಯಾರು ಆಯ್ಕೆ ಆಗಿದ್ರು ಅಂದ್ರೆ BN ರಾವ್ ಎಂಬುವರು ಆಯ್ಕೆ ಆಗ್ತಾರೆ. ಅದೇ ರೀತಿ ಸಂವಿಧಾನ ರಚನಾ ಸಭೆಯ ರಾಜ್ಯ ಕಾರ್ಯದರ್ಶಿ ಯಾರಾಗಿದ್ದರು ಅಂತಂದ್ರೆ, ಕಾರ್ಯದರ್ಶಿಯಾಗಿ ಆಯ್ಕೆ ಆದವ್ರು ಯಾರಂದ್ರೆ HV ಅಯ್ಯಂಗಾರ್ ಅಂತ ಬರ್ತಾರೆ. ಸೊ ಅವರು ರಾಜ್ಯ ಕಾರ್ಯದರ್ಶಿ ಅಂತಂದು ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ. ಇದಿಷ್ಟು ಏನಂತಂದ್ರೆ ಚುನಾವಣೆಗೆ ಸಂಬಂಧಿಸಿದಂಥ ಒಂದು ಮಾಹಿತಿ ಆಯಿತು. ಮೊದಲ ಸಭೆ ಬಗ್ಗೆ ಗೊತ್ತಾಯಿತು, ಎರಡನೇ ಸಭೆ ಬಗ್ಗೆ ಗೊತ್ತಾಯಿತು, ಯಾರ್ಯಾರು ಅನ್ನೋದು ಗೊತ್ತಾಯಿತು. ನಮಗೆ ಕನ್ಫ್ಯೂಷನ್ ಎಲ್ಲಿ ಬರುತ್ತಂದ್ರೆ ಇಲ್ಲಿ ಬರುತ್ತಾ ನೋಡಿ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, ಆವಾಗ ನಮ್ಗೆ ಕನ್ಫ್ಯೂಷನ್ ಆಗುತ್ತಾ. ಸಚ್ಚಿದಾನಂದ ಸಿನ್ಹಾ ಹೇಳ್ಬೇಕಾ ಅಥವಾ ರಾಜೇಂದ್ರ ಪ್ರಸಾದ್ ಅವ್ರದ್ದು ಹೇಳ್ಬೇಕಾ ಅಂತಂದ್ರೆ, ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಅವರು ಆಯ್ಕೆ ಆಗಿರ್ತಾರೆ. ಕಾಯಂ ಅಧ್ಯಕ್ಷರಾಗಿ ಯಾರಂತಂದ್ರೆ ಇವರು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗುತ್ತಾ. ಇದಿಷ್ಟು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕಾಗುತ್ತಾ. ಕ್ಲಿಯರ್ ಇದ್ದಾಗ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಬರೋದಿಲ್ಲ. ನಾವು ಯಾವಾಗ ಕನ್ಫ್ಯೂಸ್ ಆಗ್ತೀವಿ ಅಂದ್ರೆ ನಮಗೆ ಸರಿಯಾದ ಮಾಹಿತಿ ತಿಳ್ಕೊಂಡಿರಲ್ಲ, ಮತ್ತು ಓದಿರೋದು ಅರ್ಧಂಬರ್ಧ ಆದಾಗ ನಮಗೆ ಕನ್ಫ್ಯೂಷನ್ನು
ಜಾಸ್ತಿ ಬರುತ್ತೆ. ಹಾಗಾಗಿ ಸ್ಲೋ ಆಗಿ ಓದ್ತಾ ಹೋಗ್ಬೇಕು, ಅವಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ, ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂಥ ಮಹಿಳೆಯರಲ್ಲಿ ಒಟ್ಟು 15 ಜನ ಭಾಗವಹಿಸಿರ್ತಾರೆ. ಅದರಲ್ಲಿ ಒಂದು ಪ್ರಮುಖವಾಗಿ 5 ಜನ ಮಹಿಳೆಯರನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಈ 5 ಜನ ಮಹಿಳೆಯರ ಬಗ್ಗೆ ಕೇಳ್ಬೋದು. ಹಾಗಾಗಿ ನಾನಿಲ್ಲಿ ಮೊದಲನೇ ಹೆಸರು ಯಾರು ತೊಗೊತೀನಿ ಅಂದ್ರೆ, ಯಾರಂದ್ರೆ ಸರೋಜಿನಿ ನಾಯ್ಡು ಅವರನ್ನು ತೊಗೊತೀನಿ. ಯಾಕಂದ್ರೆ ಇವರು ಭಾರತದ ಮೊಟ್ಟ ಮೊದಲ ರಾಜ್ಯಪಾಲೆಯಾಗಿ ಆಯ್ಕೆಯಾದಂಥ ಮೊದಲ ಮಹಿಳೆಯರು. ಕೇಳ್ಬೋದು, ಹೇಳಕ್ಕೆ ಬರಲ್ಲ, ಹಾಗಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಭಾರತದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲೆ ಯಾರು ಅಂದ್ರೆ ಸರೋಜಿನಿ ನಾಯ್ಡು ಅಂತಂದು. ಇವ್ರ ಬಗ್ಗೆ ಇನ್ನೂ ವಿಶೇಷತೆ ಐತಿ. ಏನಂತಂದ್ರೆ, ಇವರನ್ನು ಭಾರತದ ಕೋಗಿಲೆ ಅಂತ ಕರೀತಾರೆ. ಭಾರತದ ಕೋಗಿಲೆ ಯಾರು ಅಂದ್ರೆ ಸರೋಜಿನಿ ನಾಯ್ಡು. ಇನ್ನು ಈ ಭಾರತದ ಕೋಗಿಲೆ ಅಂತ ಯಾರು ಕರೆದಾರ, ಸರೋಜಿನಿ ನಾಯ್ಡು ಅವರನ್ನು ಭಾರತದ ಕೋಗಿಲೆ ಅಂತಂದು ಯಾರು ಕರೆದಾರ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕರೆದಾರ. ಸರೋಜಿನಿ ನಾಯ್ಡು ಅವರ 2 ಕೃತಿಗಳದಾವೆ, ಅವು ಕೂಡ ನಮಗೆ ನೆನಪಿರ್ಬೇಕು. ದ ಗೋಲ್ಡನ್ ಥ್ರೆಶೋಲ್ಡ್ ಅಂತ ಮೊದಲನೇ ಕೃತಿ, 2ನೇ ಕೃತಿ ದ ಬರ್ಡ್ ಆಫ್ ಟೈಮ್ ಅಂತಂದು. ಇವೆರಡು ಕೃತಿಗಳು ಸರೋಜಿನಿ ನಾಯ್ಡು ಅವರಾಗಿರ್ತಾವೆ. ಇನ್ನು 2ನೇ ಮಹಿಳೆ ಬಗ್ಗೆ ನಾವು ನೋಡೋದಾದ್ರೆ ಸುಚೇತಾ ಕೃಪಲಾನಿ ಅವರನ್ನ ನೆನಪಿಟ್ಕೋಬೇಕು. ಇವರು ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂಥ ಮೊದಲ ಮಹಿಳೆ. ಇದೂ ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂದ್ರೆ ಸುಚೇತಾ ಕೃಪಲಾನಿ. ಮತ್ತು ಇವರು ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಇನ್ನೊಂದು ಬಿಟ್ಟಿದ್ದೀನಿ. 1925ರಲ್ಲಿ ಕಾನ್ಪುರದ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿದ್ರು. ಇನ್ನು ನೆಕ್ಸ್ಟ್ ಒನ್ ನೋಡೋದಾದ್ರೆ ಯಾರು ಬರ್ತಾರಂದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅವ್ರು ಬರ್ತಾರೆ. ವಿಜಯಲಕ್ಷ್ಮಿ ಪಂಡಿತ್ ಅವ್ರ ಬಗ್ಗೆ ಏನು ನೆನ್ಪಿಡ್ಬೇಕಂದ್ರೆ, ಇವರೊಂದು 1953ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು. ಇನ್ನು ನೆಕ್ಸ್ಟು ಯಾರ ಬಗ್ಗೆ ನೆನ್ಪಿಡ್ಬೇಕಂದ್ರೆ ಅಮೃತ ಕೌರ್ ಅಂತ ಬರ್ತಾರೆ. ಇವರು ಅಮೃತ ಕೌರ್ ಬಗ್ಗೆ ಏನಂದ್ರೆ, ಇವರು ಮೊದಲ ಕ್ಯಾಬಿನೆಟ್ ದರ್ಜೆಯ ಸಚಿವೆಯರೇ. ಇವರು ಭಾರತದ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ರ ಜೊತೆಗೆ ಇವರು ಕ್ಯಾಬಿನೆಟ್ ದರ್ಜೆಯ ಮೊದಲ ಸಚಿವೆ. ಖಾತೆ ಯಾವುದು ಕೊಟ್ಟಿದ್ರು ಅಂತ ನಮ್ಗೆ ಗೊತ್ತಿರಬೇಕಂತ. ಖಾತೆ ಬಂದು ಆರೋಗ್ಯ ಸಚಿವೆ. ಸೊ ಇವರು 4 ಜನ ಆಗಿಂದ ಇನ್ನೊಂದು ರುಜುಲ್ಲಾ ಬೇಗಮ್ ಅಂತ ಬರ್ತಾರೆ. ಇವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆಯರಿ. ಹಾಗಾಗಿ ಇವರು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಇದಿಷ್ಟು ಏನಂದ್ರೆ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ ಇನ್ಫಾರ್ಮೇಷನ್ನು. ಸೊ ಇದ್ರ ಜೊತೆ ನಾಳಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಪ್ರಮುಖವಾಗಿರುವಂಥ ಮಹಿಳೆಯರ ಬಗ್ಗೆ ಹೇಗೆ ಹೇಳಿದ್ದೀನಿ ಅದೇ ಥರ ನೆಕ್ಸ್ಟು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂಥ ಪ್ರಮುಖ ಪ್ರತಿನಿಧಿಗಳು ಅಂದರೆ ಸಮುದಾಯದ ಪ್ರತಿನಿಧಿಗಳ ಬಗ್ಗೆ ಕೇಳ್ತಾರೆ. ಹಾಗಾಗಿ ಅದನ್ನೊಂದು ಲಿಸ್ಟ್ ಮಾಡ್ತೀನಿ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಸಮುದಾಯದ ಪ್ರತಿನಿಧಿಗಳು ಯಾರ್ಯಾರಿದ್ರು ಪ್ರಮುಖವಾಗಿರೋರನ್ನೇ ನಾನು ಲಿಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆ ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂಥ ಕನ್ನಡಿಗರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವೆರಡು ಸೇರಿ ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋದಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ಮತ್ತು ನಿಮ್ಮ ಕಮೆಂಟ್ ಕೂಡ ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್.